Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go. Go, 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 yo, go, go, go. Hustle hard, hustle every single day. I'll be making moves till I'm buried in my grave. To the system, I don't wanna be a slave. I've been doing shit my way, or the highway. And in the driveway is a nice range. Cause I grind through the climb, I invite pain. You'll never hear me, bitch, nah, I don't complain. Just gotta flip the switch and you can go and obtain anything you want, anything you need. Your mind's got the key ingredient, it's belief. They deceive with the negativity, but I just slide right by that energy. Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go. Go, 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 go. So ನಮಸ್ತೆ. ನಮಸ್ತೆ. ಹಾಯ್ ಕಿರಣ್, ರಿಯಾಜ್ ಅಂತ. ಸೊ ನಮ್ಮದು ಸ್ಯಾಂಡ್ರೋ ಗಾಡಿ ಈಗ ಒಂದು ಹೊಸ ಗಾಡಿ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಬೇಸಿಕ್ಲಿ. ಓಕೆ. ಇದೊಂದು ಫುಲ್ ಬಾಡಿ ರೀಪೇಂಟು ಆ್ಯಂಡ್ ಸ್ವಲ್ಪ ಈ ಒಂದು ಆಲ್ಟ್ರೇಷನ್ಸ್ ಅದು ಇದು ಇತ್ತು. ಓಕೆ. ಸೀಟ್ ಕವರ್ಸ್ ಇರ್ಬೋದು ಇದೆಲ್ಲ ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ಗಾಡಿ ಹೇಗಿದೆ. ನೀವು ಬಾಡಿ ಇದು ಗಾಡಿ ರಿಸ್ಟೋರೇಷನ್ ನೋಡ್ಕೊಳ್ಳೋಣ. ಗಾಡಿ ಏನು ಕಂಡೀಷನ್ ಇದೆಯೋ ಓಕೆ ಅದ್ರ ಮೇಲೆ ಡಿಪೆಂಡ್ ಆಫ್ ವರ್ಕ್. ಅದು ನಮ್ಮದು ಮೇನ್ ಸಾಲ್ಟ್ ವಾಟ್ರು, ಅದರಿಂದ ಸ್ವಲ್ಪ ರೆಸ್ಟಿಂಗ್ ಇದೆ ಕಿರಣ್. ರನ್ನಿಂಗ್ ಬೋರ್ಡ್ ಪೀಸೇ ಕಟ್ಟಬೇಕದು. ಅದು ಫೆಂಡರ್ ಒಂದು ರೆಸ್ಟಿಂಗ್ ಇದೆ. ಓಕೆ ಕರೆಕ್ಟಾ? ಅದರ್ವೈಸ್ ಈ ಡೋರ್ಸ್ ಎಲ್ಲ ಆಲ್ಮೋಸ್ಟ್ ಡ್ಯಾಮೇಜ್ ಇದೆ. ಇದು ರಿಯರ್ ಇಲ್ಲೂ ರೆಸ್ಟಿಂಗ್ ಇದೆ ನೋಡಿ. ಓಕೆ. ಈ ಪಾರ್ಟ್ ರೆಸ್ಟಿಂಗ್ ಇದೆ. ಇದೇನ್ ಮಾಡ್ಬೋದು ಸರ್ ಇದು? ಅದಕ್ಕೂ ಪೀಸೇ ಕಟ್ಟಬೇಕು. ಪೀಸ್ ಇದು ಹೌದು, ಗ್ರೈಂಡ್ ಮಾಡಿ ಒಂದು ಮೆಟಲ್ ಪೀಸ್ ಕಟ್ಬಿಟ್ಟು ಅದು ತಿರ್ಗಾ ಮಾಡ್ಬೇಕು. ಅದೇ ಪೀಸ್ಗೆ ನಾವು ಏನಂತಾರೆ ಬಾಡಿ ಪಿಲ್ಲರ್ ಹಾಕಿ ಮುಚ್ತಾರೆ ಕೆಲವರು, ಪ್ಯಾಚ್ ತರ. ನಾವು ಅದು ಮಾಡಕ್ ಹೋಗಲ್ಲ. ಕಂಪ್ಲೀಟ್ಲಿ ದಟ್ ಈಸ್ ಕಟ್ ಮಾಡಿ ನಾವು ಪೀಸ್ ಕಟ್ತೀವಿ. ಸರಿನಾ? ಅಗೇನ್ ಬನ್ನಿ ಈ ಕಡೆ. ಆಮೇಲೆ ಡಿಕ್ಕಿ, ಇದು ಸ್ವಲ್ಪ ಡಿಕ್ಕಿ ನೋಡಿ ಟೋಟಲ್ ಬ್ಲೆಜ್ ಆಗ್ಬಿಟ್ಟಿದೆ. ಟೋಟಲ್ ಡಿಕ್ಕಿ ಶೇಪೇ ಇಲ್ಲ. ಈ ಶೇಪ್ ಆಲ್ಮೋಸ್ಟ್ ತೆಗಿಬೇಕು ಆಚೆ. ಬಟ್ ಇದೇ ಡಿಕ್ಕಿ ರಿಸ್ಟೋರೇಷನ್ ಆಗುತ್ತೆ. ಅದು ಮಾಡ್ಕೊಳ್ಳೋಣ. ತುಂಬಾ ಜನ ಚೇಂಜ್ ಮಾಡಬೇಕು, ಏನ್ ತೊಂದರೆ ಇಲ್ಲ. ಮಾಡಬೇಕು. ನಾವು ವರ್ಕ್ ಮೇಲೆ ಡಿಪೆಂಡ್. ವರ್ಕರ್ಸ್ ಇದ್ರೆ ಫಸ್ಟ್ ಕ್ಲಾಸ್ ಆಗಿ ವರ್ಕ್ ಆಗುತ್ತೆ. ಬಟ್ ಅದೇ ನೀವು ಆಥರೈಸ್ ಹೋದ್ರೆ 100% ರಿಪ್ಲೇಸ್ ಮಾಡ್ಬೇಕು ಸರ್ ಅಂತಾರೆ. ಕರೆಕ್ಟಾ? ನಾವು ಆ ಥರ ನಮ್ಮ ಗ್ಯಾರೇಜ್ ಎಲ್ಲ ನಾವು ಹೇಳಕ್ ಹೋಗಲ್ಲ, ಮಾಡ್ತೀವಿ. ಕಸ್ಟಮರ್ ಸ್ಯಾಟಿಸ್ಫೈಡ್ 100% ಆಗ್ತಾರೆ, ಅದು ಮಾಡ್ಕೊಳ್ಳೋಣ. ಅಗೇನ್ ಈ ಕಡೆ ಒಂಚೂರು ರೆಸ್ಟಿಗೆ ಇಲ್ಲಿ ಬನ್ನಿ. ಈ ಕಡೆ ಆಲ್ಮೋಸ್ಟ್ ಏನು ಆಗಿಲ್ಲ, ಆದ್ರೆ ಒಂದು ಸ್ವಲ್ಪ ಅಲ್ಲಿ ಫೆಂಡರ್ ಅಲ್ಲಿ ಸ್ವಲ್ಪ ಇದೆ. ಅಗೇನ್ ನೋಡಿ, ಇದು ಸನ್ಲೈಟ್ ಅಲ್ಲಿ ನೀವು ನಿಲ್ಸಿ ಏನಾಗಿದೆ, ಕ್ಲಿಯರ್ ಕೋಟ್ ಟೋಟಲ್ ಔಟ್ ಆಗ್ಬಿಟ್ಟಿದೆ. ವೈಟಿಶ್ ಬಂದ್ಬಿಟ್ಟಿದೆ. ಸ್ವಲ್ಪ ಝೂಮ್ ಮಾಡಿ ನೋಡಿ, ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ. ಟೋಟಲ್ ವೈಟ್ನೆಸ್ ಇದು ಆಲ್ಮೋಸ್ಟ್ ಡಲ್ ಮಾಡ್ಬಿಟ್ಟೆ ರಿಸ್ಟೋರೇಷನ್ ಪೇಂಟ್ ಮಾಡಲೇಬೇಕು. ಇದೊಂದು ಮಾಡ್ಕೊಳ್ಳೋಣ. ಬಟ್ ಆಲ್ಮೋಸ್ಟ್ ಈ ಗಾಡಿ ನೀವು ಕೊಟ್ಟರೆ ನಾನು 10 to 12 days ಅಲ್ಲಿ ಗಾಡಿ ಕೊಡ್ತೀನಿ. ಫುಲ್ ಬಾಡಿ ಪೇಂಟ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಈಗ ಹೇಗಿದೆಯೋ ನೋಡಿ, ಆಮೇಲೆ ಹೊಸ ಫೀಲಿಂಗ್ ಬರುತ್ತೆ ನಿಮಗೆ. ಶೋರೂಮ್ ಅಲ್ಲಿ ಡೆಲಿವರಿ ತರ ಗಾಡಿ ಕೊಡ್ತೀನಿ. ಇದಂತೂ ನಂದು ಚಾಲೆಂಜ್, ನಾನು ಮಾಡ್ಕೊಟ್ಟೆ ಕೊಡ್ತೀನಿ. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ರಿಯಾಜ್ ಅವ್ರು ನಡೆಸ್ತಾ ಇದ್ದಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನು ಇಲ್ಲಿ ಬಂದು ಕಾರ್ ಬಿಟ್ಟಿದ್ದೆ. ಕಾರ್ ಲವರ್ಸ್ಗೆ ಈ ಫೀಲಿಂಗ್ ಅರ್ಥ ಆಗುತ್ತೆ. ಮನುಷ್ಯ ಆಗ್ಲಿ ಕಾರ್ ಆಗ್ಲಿ ಏಜ್ ಆಗ್ತಾ ಒಂದೊಂದೇ ಪ್ರಾಬ್ಲಮ್. ಸೊ ಇಷ್ಟು ವಿಷಯ ರಿಯಾಜ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಫುಲ್ ಬಾಡಿ ಪೇಂಟ್, ಸೀಟ್ ಕವರ್ಸ್, ಫ್ಲೋರ್ ಮ್ಯಾಟ್ಸ್, ಇಷ್ಟು ಬೇಕು, ಡೆಂಟಿಂಗ್, ಸ್ಕ್ರಾಚ್ ಏನೇನಿದೆಯೋ ಎಲ್ಲ ತೆಗೆದು ಮಾಡ್ಕೊಡಿ ಅಂತ ಹೇಳಿದಕ್ಕೆ ವರ್ಕ್ ಸ್ಟಾರ್ಟ್ ಮಾಡಿದ್ರು. ಗಾಡಿ ಫುಲ್ ಇನ್ಸ್ಪೆಕ್ಟ್ ಮಾಡಿ, ಚೆಕ್ ಮಾಡಿ, ಮೇನ್ ಲೈಟ್ಸ್ ಇದನ್ನೆಲ್ಲ ತೆಗೆದು ಸ್ಟಿಂಕರಿಂಗ್, ಡೆಂಟ್ ವರ್ಕ್, ರಸ್ಟ್ ಇದ್ದಿದ್ದ ಪ್ಲೇಸ್ ನ ಕಟ್ ಮಾಡಿ, ಹೊಸ ಮೆಟಲ್ ನ ಅಲ್ಲಿ ವೆಲ್ಡ್ ಮಾಡಿ, ಹೀರೋ ಪೇಂಟ್ ನ ರಬ್ ಮಾಡಿ, ಡೆಲ್ ಮಾಡಿ, ಲೇಟೆಸ್ಟ್ ಟಿಂಕರಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ನಂತರ ಪಟ್ಟಿ ಹಾಕಿ ಅದನ್ನ ಡ್ರೈ ಆಗಕ್ ಬಿಟ್ಟು ಅದನ್ನ ಮತ್ತೆ ರಬ್ಬಿಂಗ್ ಮಾಡಿ, ಒರಿಜಿನಲ್ ನಿಪಾನ್ ಪೇಂಟ್ ಈ ಕಾರ್ ಕಲರ್ ಗೆ ಎಕ್ಸಾಕ್ಟ್ ಮ್ಯಾಚ್ ನ ತಗೊಂಡ್ಬಂದು ಫಸ್ಟ್ ಬೇಸ್ ಕೋಟ್ ಹೊಡೆದು ಅದು ಒಣಗಕ್ ಬಿಟ್ಟು ಮತ್ತೆ ಸೆಕೆಂಡ್ ಲೇಯರ್ ಫುಲ್ ಕವರ್ ಆಗೋ ತರ ಪೇಂಟ್ ಮಾಡಿ, ಲಾಸ್ಟ್ ಅಲ್ಲಿ ಗ್ಲಾಸಿ ಎಫೆಕ್ಟ್ ಬರೋದಕ್ಕೆ ಒಂದು ಜೆಲ್ ತರ ಮಿಕ್ಸ್ ಮಾಡ್ತಾರೆ. ಅದನ್ನ ನಂತರ ಫೈನಲ್ ಕೋಟಿಂಗ್. ಈಗ ಹೊಸ ಕಾರು ನೀವು ಶೋರೂಮ್ ಅಲ್ಲಿ ಡೆಲಿವರಿ ತಗೊಳ್ಳುವಾಗ ಏನ್ ಲುಕ್ ಇರುತ್ತೆ, ಏನ್ ಫಿನಿಶಿಂಗ್ ಇರುತ್ತೆ, ಎಕ್ಸಾಕ್ಟ್ ಈ ಕಾರಲ್ಲಿ ಎಡ್ಜಸ್ ಫಿನಿಶಿಂಗ್ ಎಲ್ಲ ಇರುತ್ತೆ. ನೀವು ಹೊಸ ಕಾರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಫಿನಿಶ್ ನಮ್ ಕಾರಲ್ಲೂ ಅದೇ ಫಿನಿಶಿಂಗ್ ಸಿಕ್ತು. ಸಖತ್ ಖುಷಿ ಆಯ್ತು ನನಗಂತೂ. ಫಸ್ಟ್ ಫ್ಲೋರ್ ಮ್ಯಾಟ್ ರೆಡಿ ಮಾಡಿ, ಕಾರ್ ಸೀಟ್ ನೆಲ್ಲ ಹೊರಗಡೆ ತೆಗೆದು ಒಂದು 2 hours ಅಲ್ಲೇ ಬೆಸ್ಟ್ ಸೀಟ್ ಕವರ್ ಕಲರ್ ಕೂಡ ಬ್ಲಾಕ್ ಅಂಡ್ ರೆಡ್ ಅಲ್ಲಿ ಹಾಟ್ ಆಗಿ ಮ್ಯಾಚ್ ಆಗೋ ತರ ಸಖತ್ತಾಗಿ ರಿಯಾಜ್ ಅವರೇ ಸಜೆಸ್ಟ್ ಮಾಡಿದ್ದು. ನಾನ್ ಬೇರೆ ಯಾವ್ದಾದ್ರು ಕಲರ್ಸ್ ಅನ್ಕೊಂಡೆ, ಫೈನಲಿ ಈ ಕಲರ್ ಅವರೇ ಸಜೆಸ್ಟ್ ಮಾಡಿದ್ಮೇಲೆ ಒಂದು ಬ್ಯೂಟಿಫುಲ್ ಲುಕ್ ಸಿಗ್ತಾ ಇತ್ತು. ಇನ್ನು ಹಳೆ ಲೋಗೋ ಅಲ್ವಾ ಎಲ್ಲ ಉದ್ರೋಗಿತ್ತು, ಅದನ್ನ ತರಿಸಿ ಇದಕ್ಕೆ ಫಿನಿಶಿಂಗ್ ಕೊಟ್ರು. ಹುಂಡೈ, ಸ್ಯಾಂಟ್ರೋ, ಜಿಂಗ್. ಈ ಮಧ್ಯೆ ಇಂಟೀರಿಯರ್ಸ್ ಎಲ್ಲ ಕ್ಲೀನ್ ಆಗಿ ವಾಶ್
ವಾಶ್ ಮಾಡಿ ಅದು ಲಿಕ್ವಿಡ್ ಪಾಲಿಶ್ ಪ್ರತಿಯೊಂದು ಮಾಡಿದ್ರು. ಕಾರ್ ವಾಶ್ ಮಾಡಿ ಫೈನಲಿ ಒಂದು 2 days ಗಾಡಿನ ಹೊರಗಡೆ ನಾನು ತಗೊಂಡ್ ಬಂದಿದ್ದೆ. ಲಾಸ್ಟ್ ಅಲ್ಲಿ ಒರಿಜಿನಲ್ ಪೇಂಟ್ ಏನಿದೆ ಅದನ್ನ ಪಾಲಿಶ್ ಮಾಡಿದಾಗ್ಲೇ ನಮ್ಗೆ ಲೈಫ್ ಸಿಗೋದು. ಸೊ ಅದಕ್ಕೆ ಒಂದು 2 days ಆದ್ಮೇಲೆ ಮತ್ತೆ ಪಾಲಿಶಿಂಗ್, ವಾಷಿಂಗ್, ಕ್ಲೀನ್ ಒಂದು ಸರ್ವಿಸ್ ಎಲ್ಲ ಮಾಡಿಕೊಟ್ಟು ನಮ್ಮ ಫಸ್ಟ್ ಕಾರ್ ಅಷ್ಟು ಮೆಮೊರೀಸ್ ನ ಮತ್ತೆ ಹೊಸದಾಗಿ ನಮ್ಮ ಹತ್ರನೇ ಸೇರಿಸಿದ ಫಸ್ಟ್ ಚಾಯ್ಸ್ ಕಾರ್ ಕೇರ್ ರಿಯಾಜ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಸೊ ನೀವು ನಿಮ್ಮ ಗಾಡಿಗೆ ಏನೇ ಸರ್ವಿಸ್ ಇರ್ಬೋದು, ಟಿಂಕರಿಂಗ್ ಇರ್ಬೋದು, ಫುಲ್ ಬಾಡಿ ಪೇಂಟ್ ಇರ್ಬೋದು, ಜಸ್ಟ್ ಕಾರ್ ವಾಶ್ ಆದ್ರೂ ಸರಿ, ಚಂದ್ರಪುರ ಸೂರ್ಯ ಸಿಟಿ ಆರ್ಚ್ ಏನಿದೆ ಅದ್ರ ಆಪೋಸಿಟ್ ಬರುತ್ತೆ ಫಸ್ಟ್ ಚಾಯ್ಸ್ ಕಾರ್ ಕೇರ್ ಅಂತ ಗೂಗಲ್ ಲೊಕೇಶನ್ ಹಾಕ್ಬೋದು. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ಹಲೋ ಗೈಸ್, ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ನನ್ನ ಸ್ಯಾಂಟ್ರೋ ಕಾರು, ನನ್ನ ಫಸ್ಟ್ ಕಾರ್ ಅದು. ಅದಕ್ಕೆ ಫುಲ್ ಬಾಡಿ ಪೇಂಟ್ ಮಾಡಿಸೋದಕ್ಕೆ ಹಲವಾರು ಕಡೆ ಓಡಾಡಿ ಸರ್ಚ್ ಮಾಡಿ ಕರೆಕ್ಟಾಗಿ ಪ್ರಾಪರಾಗಿ ಕೇಳಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಚಂದಾಪುರದಲ್ಲಿ ಫಸ್ಟ್ ಚಾಯ್ಸ್ ಕಾರ್ ಕೇರನ್ನು ಸಜೆಸ್ಟ್ ಮಾಡಿದ್ರು. ಸೊ ಅಲ್ಲಿ ಬಂದು ನನ್ನ ಗಾಡಿಯೆಲ್ಲ ಕೊಟ್ಟು ಈ ಹಬ್ಬಗಳೆಲ್ಲ ಇತ್ತು, ದಸರಾಗೆ ತಂದುಬಿಟ್ಟಿದ್ದು ನಾನು ಆ್ಯಕ್ಚುಲಿ. ಸೊ ಈಗ ದೀಪಾವಳಿಗೆ ಫುಲ್ ರೆಡಿ ಮಾಡಿ ಬೊಂಬಾಟಾಗಿ ಫುಲ್ ಬಾಡಿ ಪೇಂಟು, ಡೆಂಟ್ ಏನೇನಿತ್ತು ಅದೆಲ್ಲ ರೆಡಿ ಮಾಡಿ, ಸೀಟ್ ಕವರ್ಸ್ ಹಾಕ್ಸಿ, ಫ್ಲೋರ್ ಮ್ಯಾಟ್ಸು ಇದನ್ನೆಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ನಮ್ಮ ರಿಯಾಜ್ ಅವರಿದ್ದಾರೆ, ಅವ್ರನ್ನೋಗಿ ಮಾತಾಡ್ಸೋಣ. ತುಂಬ ಬೊಂಬಾಟಾಗಿ ಮಾಡಿದ್ದಾರೆ ವರ್ಕು. ಹೇಗೆ ಏನೇನು ಪ್ರಾಸೆಸ್ ಇತ್ತು ಏನು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ಇಲ್ಲೇ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹೇಳಿಕೆರೆ ಹೇಗಿದ್ದೀರಾ? ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಇದು ಹೆಂಗೆ ಮಾಡ್ತಾರೆ, ಹೆಂಗೆ ಎಲ್ಲಿ ಮಾಡಿಸೋದು ಅಂತ ತುಂಬ ಕನ್ಫ್ಯೂಷನಲ್ಲಿದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇದು ಬಾಡಿ ಪೇಂಟ್ ಆಗಿರ್ಬೋದು, ಡೆಂಟ್ ಆಗಿರ್ಬೋದು, ಆ್ಯಂಡ್ ಸೀಟ್ ಕವರು ಪ್ರತಿಯೊಂದು ಇದು ಮಾಡ್ಕೊಡಿದ್ದೀರಾ. ಹೆಂಗೆ ಲೈಕ್ ವರ್ಕು ನಿಮಗೆ ಏನೇನು ಪ್ರಾಸೆಸ್ ಇತ್ತು? ಕಿರಣ್, ಡೇ ಒನ್ನಿಂದ ನಿಮಗೆ ಹೇಳ್ತಾ ಇದ್ದೆ ಒಂದು ಗಾಡಿಗೆ ಏನು ಪ್ರೊಸೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೀವು ಬಿಫೋರ್ ಇದ್ರಲ್ಲಿ ವಿಡಿಯೋ ಹಾಕ್ತೀರಾ ನೀವು, ಗೊತ್ತು. ಇವಾಗ ಮಾಡಿದಿರೋ ವರ್ಕ್ ಹೇಗಿದೆ ನಿಮ್ಗೆ ಅನಿಸ್ತೀಯ? ಕರೆಕ್ಟ್. ಇವಾಗ ಮುಂಚೆ ಹೆಂಗಿತ್ತು ಗಾಡಿ, ಯಾವ ಕಡೆ ಡೆಂಟ್ಸ್ ಇತ್ತು, ಯಾವ ಕಡೆ ವಾಟರ್ ಮಾರ್ಕ್ಸ್ ಇತ್ತು, ರಸ್ಟ್ ಫಾರ್ಮ್ ಆಗಿತ್ತು ಗಾಡಿ. ಆ ರಸ್ಟ್ ಫಾರ್ಮ್ ಎಲ್ಲ ತೆಗೆದು ನಾವು 15-20 ಡೇಸ್ ನಿಮ್ಮ ಹತ್ರ ಯಾಕೆ ತೊಗೊಳ್ತೀವಿ ಅಂದರೆ ಈ ವರ್ಕ್ ಪ್ರೋಸೆಸ್ ತಗೊಳ್ತೀವಿ. ಕೆಲವರು ಏನು ಮಾಡ್ತಾರೆ, ಫಾಸ್ಟಾಗಿ ಮಾಡ್ಕೊಡ್ಬೇಡ ಸರ್, ಒಂದು 5 days ಎಲ್ಲ ಮಾಡ್ಬಿಡ್ತೀನಿ, ಅದು ಇನ್ಕಂಪ್ಲೀಟ್ ವರ್ಕ್ ಆಗುತ್ತೆ. ಹಂಗಾಗಿ ಇವು ನೀವೇ ಕಣ್ಮುಂದೆ ನೋಡಿದ್ದೀರಾ, ಲೈವ್ ನೋಡ್ತಾ ಇದ್ದೀರಾ ಹೇಗೆ ಮಾಡಿದ್ದೀನಿ, ಹೇಗಾಗಿದೆ, ನಮ್ಮ ಸ್ಟಾಫ್ ಹೆಂಗೆ ಕೆಲಸ ಮಾಡೋರೆ, ನಿಮಗೆ ಅನಿಸ್ತಿದೆ, ಏನು ಅನಿಸ್ತಿದೆ? ಬೊಂಬಾಟಿದೆ. ನನಗೆ ತುಂಬ ಖುಷಿ ಆಯಿತು. ಓಕೆ, ನಮ್ಮದು ಸಾಲ್ಟ್ ವಾಟರ್ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಎಲ್ಲ ಈ ಕಾರ್ ಇದ್ರ ಹತ್ರ ಎಲ್ಲ ತುಂಬ ಫ್ರಂಟು ಟಾಪಲ್ಲೆಲ್ಲ ಸಾಲ್ಟು ಇದಾಗಿ ಒಂಥರ ವೈಟ್ ಇದಾಗಿತ್ತಲ್ಲ ಸರ್, ಅದು ಒಂಥರ ರಬ್ಬಾಗಿ ವೈಟ್ನೆಸ್ ಅಂದರೆ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ರೆ ವಾಟರಲ್ಲಿ TDS ಜಾಸ್ತಿ ಅನಿಸ್ತಾರೆ. TDS ವಾಟರ್ ಅವಾಯ್ಡ್ ಮಾಡಿ. ಆದಷ್ಟು ಬೇಗ TDS ಎಷ್ಟು ಅವಾಯ್ಡ್ ಮಾಡ್ತೀರೋ ಆ ಥರ ಗಾಡಿನೂ ಅಷ್ಟೇ ಚೆನ್ನಾಗಿ. ಈ ಪೇಂಟು ಲೈಫ್ ಬಾಡಿ ಇರುತ್ತೆ 100%. ಅವ್ರು ಹೇಳೋದು ನೀವು ಇದು ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಉಪ್ಪು ನೀರಿದ್ರೆ ಅದರಲ್ಲಿ ವಾಶ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಬೆಸ್ಟ್ ಏನು ಮಾಡ್ಬೋದು ಸರ್, ಕಾರ್ ವಾಶ್ ಬಿಟ್ಬಿಟ್ರೆ? ಕಾರ್ ವಾಶ್ ಬಿಟ್ಟು ನೀವು ಉಪ್ಪು ನೀರು ಹಾಕ್ತೀನಿ ಅಂದರೆ ಗಾಡಿ ಲೈಫ್ ಇರಲ್ಲ. ಅದಕ್ಕೆ ಏನು ಮಾಡಬೇಕು, ಇವಾಗ ಗೌರ್ಮೆಂಟ್ ಕಡೆಯಿಂದ ನಮ್ಗೆ 5 rupees ವಾಟರ್ ಅಂತ ಮಾಡಿದವ್ರೆ. ಓಕೆ, ಬೆಟರ್ RO ವಾಟರ್. ಆ RO ವಾಟರ್ ಒಂದು ಕ್ಯಾನ್ ನೀವು ನಾರ್ಮಲ್ ವಾಟರ್ ಗಾಡಿ ವಾಶ್ ಮಾಡಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಕ್ಯಾನ್ ನೀರು ಅದ್ರ ಮೇಲೆ ಹಾಕ್ಬಿಟ್ರೆ ನಿಮ್ಗೆ ಸಾಲ್ಟ್ ಕಂಟೆಂಟ್ ಅವಾಯ್ಡ್ ಆಗ್ಬಿಡುತ್ತೆ. ಸೂಪರ್ ಟಿಪ್ಸ್ ಕೊಟ್ರಿ. ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ಅವಾಯ್ಡ್ ಮಾಡಿ ಸಾಲ್ಟ್ ಕಂಟೆಂಟ್ ಅಲ್ಲಿ ಗಾಡಿ ವಾಶ್ ಮಾಡೋದು. ಸೂಪರ್. ಅಂಡ್ ನನ್ನ ಗಾಡಿಯಲ್ಲಿ ಈ ಸೈಡ್ ಅಲ್ಲಿ ತುಂಬಾ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲೆಲ್ಲ ಸ್ಕ್ರಾಚಸ್ ಇರಬಹುದು. ಈ ಕಡೆ ಒಂದ್ಸತಿ ನೋಡ್ಬೋದು ನೀವು ಯಾವ ತರ ಮಾಡಿದೀವಿ ಅಂದ್ರೆ, ನೀವೇ ಒಂದು ಸ್ಮಾಲ್ ಕಾರು, ಒಂದು ಸ್ಯಾಂಟ್ರೋ ಗಾಡಿ, ಆಲ್ಮೋಸ್ಟ್ ಒಂದು 15 years ಓಲ್ಡ್ ಕಾರು ಯಾವ ರೀತಿ ಬಂದಿದೆ ನಿಮಗೆ ಗೊತ್ತಾಗುತ್ತೆ. ಬಿಫೋರ್ ಆಫ್ಟರ್ ನೋಡಿದ್ರೆ ಹೊಸ ಗಾಡಿ. ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕ್ತೀವಿ, ಖಂಡಿತ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆ, ಈ ಡೆಂಟಿಂಗ್ ಎಲ್ಲ ಈಗ ಅಂದರೆ ಹೊಸ ಮಿಷಿನ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು ಡೆಂಟ್ ಪುಲ್ಲರ್ ಮಿಷಿನ್ ಇದೆ. ಆಮೇಲೆ ಒರಿಜಿನಲ್ ಡ್ಯೂ ಪಾಯಿಂಟ್ ಪೇಂಟ್ ನಾವು ಯೂಸ್ ಮಾಡ್ತೀವಿ, ನಿಪಾನ್ ಯೂಸ್ ಮಾಡ್ತೀವಿ. ಯಾವ ಅವೈಲಬಿಲಿಟಿ ಸಿಗುತ್ತೆ ನಮಗೆ ಒರಿಜಿನಲ್ ಪೇಂಟ್ ಯೂಸ್ ಮಾಡ್ತೀವಿ, ಸರ್ಫೇಸ್ ಯೂಸ್ ಮಾಡ್ತೀವಿ. ಪಟ್ಟಿ ಯೂಸ್ ಮಾಡಿ ನಾವು ಈ ಫಿನಿಶಿಂಗ್ ತರಬೇಕಂದ್ರೆ 100% ಇದಕ್ಕೆ ವರ್ಕು ಅದೇ ಥರ ಇರುತ್ತೆ. ನೋಡಿ, ನಿಮಗೆ ಕಣ್ಣು ನಾವು ಲೈವ್ ತೋರಿಸ್ತೀವಿ, ಹೆಂಗೆ ಯಾವ ಥರ ಬಂದಿದೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಇನ್ನೊಂದು ಇಷ್ಟ ಆಗಿದ್ದು ನಿಮ್ಮ ಸಜೆಷನು. ಹೇಳಿಕೆ ನೀವು ಈ ಇದಿರ್ಬೋದು, ಮಿರರ್ಸ್ ಇರ್ಬೋದು, ಆ್ಯಂಡ್ ಫ್ರಂಟು ಇರ್ಬೋದು, ಬ್ಯಾಕು
ಫುಲ್ ರೆಡ್ ಮಾಡೋಣ ವಿತ್ ಲೈಟ್ ಬ್ಲ್ಯಾಕ್ ಅಂತ ಹೇಳಿ ಬೊಂಬಾಟ ಕಾಣ್ತದೆ ಟಾಪ್ ಎಂಡು. ಒಂದು ಕಾಂಬಿನೇಷನ್ ನಮ್ಮ ಹತ್ರ ಕಸ್ಟಮರ್ ಖುಷಿ ಪಡ್ಕೊ ಬಂದರೆ ನಾವು ನಮ್ಮ ಕಡೆಯಿಂದ ಒಂದು ಸಜೆಷನ್ ಕೊಡೋಣ. ಯಾಕಂದ್ರೆ ನಮ್ಗೆ 15-20 ವರ್ಷ 25 ವರ್ಷ ಆಲ್ಮೋಸ್ಟ್ ಈ ಫೀಲ್ಡಲ್ಲಿ ಆಗ್ಬಿಟ್ಟಿದೆ. ನಾವು ನೋಡಿ 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 ನಮಗೆ ಒಂದು ಎಡಿಕ್ಷನ್ ಆಗಿದೆ ಗಾಡಿ ಬಗ್ಗೆ. ಅದಕ್ಕೆ ಒಂದು ಕಾಂಬಿನೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ನೋಡಿ ಮಾಡಿದ್ದೀವಿ. ಇದೆಲ್ಲ ಬ್ಲ್ಯಾಕ್ ಬರುತ್ತೆ ಮಿರರು, ಈ ಬಂಪರಲ್ಲಿ ಬ್ಲ್ಯಾಕ್ ಬರುತ್ತೆ. ಇದೆಲ್ಲ ನಾವು ಬಾಡಿ ಕಲರ್ ಮಾಡಿಬಿಟ್ಟು ಜಸ್ಟ್ ಒಂದು ಬ್ಲ್ಯಾಕ್ ಒಂದು ಚೂರು ಇರಲಿ ಅಂತ ಬಿಡಿ ಸೈಡ್ ಫುಲ್ ಡೋರ್ ಮೋಲ್ಡಿಂಗ್ ಹೈಲೈಟ್ ತರ ಮಾಡಿದ್ದೀನಿ. ಓಕೆ. ಅಂಡ್ ಹಿಂದೆ ಡೆಂಟ್ ಸರ್ ಅದು ಹೇಗೆ ಇದು ಮಾಡಿದ್ರಿ ನೋಡಿ ಈ ಕಡೆ ಡೆಂಟ್ ಎಲ್ಲ ಫುಲ್ ರಸ್ಟ್ ಫಾರ್ಮ್ ಆಗ್ಬಿಟ್ಟಿತ್ತು. ನೀವು ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು. ಸೊ ಈ ಗಾಡಿಲಿ ಇದನ್ನು ನೋಡ್ತಾ ಇದೀವಿ, ಬಿಫೋರ್ ಶಾಟ್ ಬರುತ್ತೆ ಈಗ. ಇದು ನೋಡಿ ಈ ಪಾರ್ಟ್ ಎಲ್ಲ ನೀರು ಬಂದು ನಿಂತಿ ಇಲ್ಲೆಲ್ಲ ರಸ್ಟ್ ಫಾರ್ಮ್ ಆಗಿದ್ದು. ಗ್ಲಾಸ್ ರಿಮೂವ್ ಮಾಡಿ ನಾವು ಡೆಂಟ್ ರೆಸ್ಟಿಂಗ್ ತೆಗೆದು ಮಾಡಿದೀವಿ. ಬೊಂಬಾಟ್. ಸೊ ಅದು ಪರ್ಫೆಕ್ಟ್ ಫಿನಿಶಿಂಗ್ ಬಂದಿದೆ. ಶೋರೂಮ್ ಅಲ್ಲಿ ತಗೊಂಡಾಗ ನಮ್ಗೆ ಆ ಲೈನ್ಸ್ ಏನ್ ಬರುತ್ತೆ ಎಲ್ಲಾನು ಎಕ್ಸಾಕ್ಟ್ ಆಗಿ ಮಾಡಿ ಒಂದು ಲೈನು ನಾವು ಪ್ರಾಪರ್ ಚೆಕ್ ಮಾಡಿ ಕಟ್ ಮಾಡಿ ಅದಕ್ಕೆ ಆಕ್ಚುಲಿ ಟೈಮ್ ತಗೊಂಡಿದ್ದೀವಿ. ಸೊ ಅದು ಫಿನಿಶಿಂಗ್ ಬಂದು ಪ್ರಾಪರ್ ಆಗಿ ಇದು ಮಾಡೋದು. ಹೌದು. ಸೊ ಓವರ್ ಆಲ್ ಬೊಂಬಾಟ್ ಸರ್ ಅಂಡ್ ಇಂಟೀರಿಯರ್ಸ್ ಬಗ್ಗೆ ಹೇಳಿ. ಅದೊಂದು ಹೇಳ್ತೀನಿ ನಿಮಗೆ, ಜಸ್ಟ್ ಬನ್ನಿ. ನೋಡಿ ಇದರಲ್ಲಿ ಸೀಟ್ ಕವರ್ ನಾವು ಹಾಕಿದ್ದೀವಿ. ಈ ಸೀಟ್ ಕವರಲ್ಲಿ ಫೋಮ್ ಎಲ್ಲ ಹೋಗ್ಬಿಟ್ಟಿತ್ತು ಆಲ್ಮೋಸ್ಟ್. ಇದಕ್ಕೆ ನಾವು ಡಬಲ್ ಸ್ಟಿಚ್ ಮಾಡಿ ಡೆನ್ಸಿಟಿ ಫೋಮ್ ಹಾಕಿ ಒಂದು ರೆಡ್ ಕಲರ್ಗೆ ಕಾಂಬಿನೇಷನ್ ಮಾಡಿ ಇದೊಂದು ಸೀಟ್ ಕವರ್ ಮಾಡಿದ್ದೀವಿ. ನೋಡ್ಬೋದು ಹೇಗಿದೆ ಅಂತ. ಹಾಗೆ ಆಮೇಲೆ ಕೆಳಗಡೆ ಫ್ಲೋರ್ ಮ್ಯಾಟ್ ಬೇರೆ ಹಾಕಿದ್ದೀವಿ. ಇದು ನೋಡಿ 3D ಮ್ಯಾಟ್ ಒಂದು ಹಾಕಿದ್ದೀವಿ. ಇದು ಕೆಲವೊಂದು ನಾಮಿನೇಷನ್ ಮ್ಯಾಟ್ ಒಂದು ಹಾಕಿದ್ದೀವಿ. ಓಕೆ. ಎಲ್ಲ ಮಾಡಿ ಇದಕ್ಕೆ ಮಾಡ್ಕೊಟ್ಟಿದ್ದೀವಿ. ಅದು ನೀರು ಡಸ್ಟ್ ಎಲ್ಲ ಅವಾಯ್ಡ್ ಆಗ್ಬಿಡುತ್ತೆ ನಿಮಗೆ. ಜಸ್ಟ್ ಆರಾಮ್ ಮನೆ ನೆಲ ವರ್ಷ ಥರ ಕಾರ್ ಒಳಗಡೆ ಕ್ಲೀನ್ ಆಗಿ ಮಾಡ್ಕೋಬಹುದು ಬೊಂಬಾಟ್ ಸರ್. ಆ್ಯಂಡ್ ಈಗ ನಮ್ಮ ಶೋರೂಮಲ್ಲಿ ಲೈಕ್ ಸರ್ವಿಸಲ್ಲಿ ಇನ್ನೂ ಏನೇನು ಆಫರ್ ಮಾಡ್ತೀರಾ ನಿಮ್ಮ ಇದರಲ್ಲಿ ಸರ್? ನಮ್ಮ ಶೋರೂಮಲ್ಲಿ ನಮ್ಮದೊಂದು ಫಸ್ಟ್ ಚಾಯ್ಸ್ ಕಾರ್ ಕೇರ್ ಆ್ಯಂಡ್ ಕಾರ್ ಆಕ್ಸೆಸರೀಸ್ ಮಲ್ಟಿ ಬ್ರ್ಯಾಂಡ್ ಇರೋದ್ರಿಂದ ಪ್ರತಿಯೊಂದು ಕಾರು ಸ್ಮಾಲ್ ಕಾರಿಂದ ನಿಮಗೆ ಆಡಿ BMW ವರೆಗೂ ನಾವು ಮಾಡೋಕ್ಕೆ ನಮ್ಮ ಹತ್ರ ಮ್ಯಾನ್ ಪವರ್ ಟೀಮ್ ಇದೆ, ಮ್ಯಾನ್ ಪವರ್ ಇದೆ. 100% ಮಾಡ್ಕೊಡೋಣ. ಡೆಂಟಿಂಗ್ ಪೇಂಟಿಂಗೇ ಅಂತಿಲ್ಲ, ನಮ್ಮ ಹತ್ರ ಕಾರ್ ವಾಶಿಂದ ಹಿಡಿದು ಆಕ್ಸೆಸರೀಸ್ ಹಿಡಿದು ಮೆಕ್ಯಾನಿಕಲ್ ವರ್ಕು ಪ್ರತಿ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗು ಸಹ ನಾವು ಖಂಡಿತ ಮಾಡ್ತೀವಿ. ಅಂಡ್ ಈಗ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಆಕ್ಸೆಸರೀಸು ನಮ್ಮ ಹತ್ರ ಆಲ್ ವೆಹಿಕಲ್ಸ್ ಅವೈಲಬಿಲಿಟಿ ಸಿಗ್ಬಿಡುತ್ತೆ. ಸೂಪರ್. ಅಂಡ್ ಮುಂಚೆನೇ ಹೇಳಿದ್ರೆ ಅವ್ರು ಇದು ಬಂದು ಇಲ್ಲ ಇಮಿಡಿಯೇಟ್ ಮಾಡ್ಕೊಡೋಣ. ಅದು ಹುಡುಗರು ಸ್ಟಾಫ್ ಇದ್ದಾರೆ, ಇಮಿಡಿಯೇಟ್ ವರ್ಕ್ ಮಾಡ್ತಾರೆ. ನಿಮಗೆ ವಿತಿನ್ 1 hour 1.5 hour ಅಲ್ಲಿ ಆಡಿಯೋ ಸಿಸ್ಟಮ್ ಯಾವ್ದಾದ್ರು ಆಗ್ಬೋದು, 100% ಫಿಟ್ ಮಾಡ್ಕೊಡ್ತೀವಿ. ಬೊಂಬಾಟ್ ಸರ್. ಆ್ಯಂಡ್ ಈಗ ನಮ್ಮ ಗಾಡಿಗೆ ಒಂದು ಪೇಂಟ್ ಆಗಲಿ ಅದ್ರ ಸೈಜ್ ಆಗಲಿ ಅದು ಡಿಫ್ರೆಂಟ್ ಇರುತ್ತೆ. ಬೇರೆ ಗಾಡಿ ಬಂತು ಅಂದರೆ ಅದು ಪ್ರೈಸಸ್ ಎಲ್ಲ ತಿಳ್ಕೊಬೇಕಂದ್ರೆ ನಿಮಗೆ ಕಾಲ್ ಮಾಡ್ಬೋದಾ ಸರ್? ಅದು ನೋಡಿ ಕಿರಣ್, ನಮಗೆ ಪ್ರೈಸಸ್ ಇವಾಗ ನಿಮಗೆ ಹೇಳ್ಕೊಡ್ಬೋದು ನಾನು 2 ನಿಮಿಷ. ಗಾಡಿ ನೋಡಿದ್ರೆ ನಾವು ಪ್ರೈಸಸ್ ಹೇಳಿದ್ರೆ ಡೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ರೆಸ್ಟ್ ಫಾರ್ಮ್ ಅಲ್ಲಿ ಆಗಿರುತ್ತೆ. ನಾವು ಗಾಡಿ ಕಂಪ್ಲೀಟ್ ಬಿಚ್ ಆದ್ಮೇಲೆ ಗಾಡಿ ನೋಡೋಕ್ಕೂ ಒಂದು ಕಸ್ಟಮರ್ ಎಸ್ಟಿಮೇಷನ್ ಕೊಡೋಕ್ಕೂ ಆಗುತ್ತೆ. ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗ್ತಾರೆ ಅದರಿಂದ. ಆ ಪ್ರೈಸ್ಗೆ ಏನು ಪೇ ಮಾಡ್ತೀವಿ ಅದಕ್ಕಿಂತ ಡಬಲ್ ಬಂದಿದೆ ನನಗೆ ಗೊತ್ತಿರೋ. ವರ್ಕ್ ನೋಡಿ ನಮ್ಮ ಇನ್ಸ್ಟಾ ನೋಡಿ ಬನ್ನಿ, ಫೇಸ್ಬುಕ್ಕಲ್ಲಿ ಹಾಕಿದ್ದೀವಿ ನೋಡಿ, ಇಲ್ಲ ಡೈರೆಕ್ಟ್ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ನೋಡಿ, ಲೈವ್ ನೋಡ್ಬಿಟ್ಟು ನೀವು ಕೆಲಸ ಮಾಡ್ಕೊಳ್ಳೋದು. ಸೂಪರ್ ಸರ್. ನಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ? ನಿಮ್ಮ ಶೋರೂಮ್ ತೋರಿಸಿ. ಹಾಗೆ ಸರ್ ನಮ್ಮ ಶೋರೂಮ್ ನೋಡಿ ಒಂದು 5000 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಕಂಪ್ಲೀಟ್ ಕಾರ್ ಕೇರ್ ಇದೆ ಇಲ್ಲಿ. ಪ್ರತಿ ಒಂದು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವ್ಯೂ ನಮ್ಮ ಅಂಗಡಿದು. ಆಕ್ಸೆಸರೀಸ್ ಇರ್ಬೋದು. ಸೊ ಪೇಂಟ್ಗೆ ಒಂದು ಸಪ್ರೇಟ್ ಪ್ಲೇಸ್ ಇದೆ, ಕಾರ್ ವಾಶಿಂಗ್ ಸಪ್ರೇಟ್ ಪ್ಲೇಸ್ ಇದೆ, ಅಲೈನ್ಮೆಂಟ್ಗೆ ಸಪ್ರೇಟ್ ಪ್ಲೇಸ್ ಇದೆ. ಓಕೆ. ಸೊ ಓವರ್ ಆಲ್ ಎಲ್ಲದಕ್ಕೂ ಒಂದು ಸಪ್ರೇಟ್ ಯೂನಿಟ್ ಮಾಡಿದ್ದೀವಿ. ಸಪ್ರೇಟ್ ಕೆಲಸ ಆಗುತ್ತೆ. ಲೊಕೇಶನ್ ಎಲ್ಲಿ ಬರುತ್ತೆ? ಲೊಕೇಶನ್ ಇದು ಚಂದಾಪುರ ಸೂರ್ಯ ಸಿಟಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತಾರೆ. ಬಿಹೈಂಡ್ ಅದರ ಆಪೋಸಿಟೇ ಬರುತ್ತೆ. ಓಕೆ. ಟೈಮಿಂಗ್ಸ್ ಮಾರ್ನಿಂಗ್ 9 to ಈವ್ನಿಂಗ್ 7:30 to 8 o'clock. ಸೊ ಅವಾಗ ಯಾವಾಗ ಬೇಕಾದ್ರೂ ಯಾವಾಗ ಆಗ್ಬೋದು ಬಂದುಬಿಟ್ಟು ಮಾಡ್ಬೋದು. ಹಾಗೆ ನಿಮ್ಗೆ ಏನಾದ್ರು ಅನಿಸ್ತು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಅದ್ರಲ್ಲಿ ಹಾಕಿರ್ತೀವಿ, ನೋಡ್ಕೊಬಿಟ್ಟು ಖಂಡಿತ ಬರ್ಬೋದು. ಈ ವಿಡಿಯೋ ನೋಡ್ತಾರೆ ಅವ್ರಿಗೆ, ಆಡಿಯನ್ಸ್ಗೆ ಇರ್ಬೋದು, ಗಾಡಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಥವಾ ಸರ್ವಿಸ್ಗೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಖಂಡಿತ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರೆ ನಾವೇ ಬೇಕಂದ್ರೆ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ನಾವೇ ಕೊಡ್ತೀವಿ. ಓಕೆ. ಅವ್ರ ಮನೆ ಡೋರ್ ಸ್ಟೆಪ್ ಬಂದು ಬೇಕಂದ್ರೆ ಮಾತಾಡ್ಬಿಟ್ಟು ಸರ್ವಿಸ್ ಅವ್ರಿಗೆ ಕೊಡೋಣ. ಸೊ ಏನೇ ಗಾಡಿದು ಎನಿ ವರ್ಕ್ ನಿಮಗೆ ಸಣ್ಣ ಪುಟ್ಟದಿಂದ ಹೈ ವರ್ಕ್ವರೆಗೂ ನಾವು ಮಾಡ್ಕೊಡ್ತೀವಿ. ಫುಲ್ ಗಾಡಿ ರೆಡಿ ಮಾಡ್ಕೊಡ್ತೀವಿ 100%. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಗಾಡಿ ಇಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಡೋದಕ್ಕೆ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಡೀ ನಿಮಗೆ ಹಾಗೂ ನಿಮ್ಮ ಟೀಮ್ಗೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಕಿರಣ್. ಥ್ಯಾಂಕ್ ಯು.